ಮಾಡಬೇಕಾದ್ರೆ ಈಗಿರುವಂಥ 39 ಷರತ್ತುಗಳು ಅದರ ಜೊತೆಗೆ ಇನ್ನೂ 11 ಷರತ್ತುಗಳನ್ನು ಪಾಲನೆ ಮಾಡಬೇಕು. ಅಂದರೆ ಬರೋಬ್ಬರಿ ಪಾಕಿಸ್ತಾನ 50 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗೋದು. ಇಲ್ಲ ಅಂದರೆ ಭಿಕ್ಷಾ ಪಾತ್ರನೇ ಗಟ್ಟಿ ಪಾಕಿಸ್ತಾನಕ್ಕೆ. ನೋಡಿ ವರದಿ. ಬಿಕಾರಿ ಪಾಕಿಸ್ತಾನಕ್ಕೆ ಐಎಂಎಫ್ನಿಂದ ಬಿಗ್ ಶಾಕ್. $1 ಬಿಲಿಯನ್ ಲೋನಿಗೆ 11 ಷರತ್ತು. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. ತಿನ್ನಲು ಅನ್ನವಿಲ್ಲದೆ ಕುಡಿಯೋಕೆ ನೀರಿಲ್ಲದೆ ಕಂಗೆಟ್ಟಿರುವ ಜಿನ್ನಾಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ದೊಡ್ಡ ಆಘಾತ ನೀಡಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. $1 ಬಿಲಿಯನ್ ಲೋನಿಗೆ ಬರೋಬ್ಬರಿ 11 ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸಾಲ ಮಂಜೂರಿಗೆ ವಿಧಿಸಿದ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಸಿದೆ. ಮುಂದಿನ ಕಂತು ಬಿಡುಗಡೆಯಾಗಬೇಕಾದ್ರೆ ಈ ಕಠಿಣ ಷರತ್ತುಗಳನ್ನು ಪಾಲಿಸಲೇಬೇಕು. ಅವು ಯಾವುವು ಅಂತ ನೋಡೋದಾದ್ರೆ, ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಬಳಸಿದ ಕಾರಿನ ಆಮದಿಗೆ ನಿರ್ಬಂಧವನ್ನು ತೆರವುಗೊಳಿಸಬೇಕು. ಐಎಂಎಫ್ ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡಬೇಕು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆದಾರರನ್ನು ಗುರುತಿಸಬೇಕು. ಇನ್ನು ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳನ್ನು ಸೇರಿಸಲಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜೊತೆಗೆ ಜುಲೈ 1, 2025 ಒಳಗೆ ವಾರ್ಷಿಕ ವಿದ್ಯುತ್ ಸುಂಕ ಮರುಪಾವತಿ ಹಾಗೂ ಫೆಬ್ರವರಿ 15, 2026 ಒಳಗೆ ಅರೆವಾರ್ಷಿಕ ಅನಿಲ ಸುಂಕ ಹೊಂದಾಣಿಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಕೈಗಾರಿಕಾ ಇಂಧನ ಬಳಕೆಯನ್ನ ರಾಷ್ಟ್ರೀಯ ಗ್ರಿಡ್ಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ವಿಶೇಷ ತಂತ್ರಜ್ಞಾನ ವಲಯ ಪ್ರೋತ್ಸಾಹಕಗಳಿಗೆ ಹಂತ ಹಂತದ ಯೋಜನೆ. 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ನಲ್ಲಿ 1.07 ಟ್ರಿಲಿಯನ್ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಹಂಚಿಕೆ ಮಾಡಬೇಕು. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಐಎಂಎಫ್ನ ಈ ನಿಯಮಗಳಿಂದ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಹಾಗೂ ಮಾರಾಟ ದರದಲ್ಲಿರುವ ಅಂತರಕ್ಕೆ ಸಮನಾಗಿ ಹೊಸ ದರ ನಿಗದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಮತ್ತಷ್ಟು ದಿವಾಳಿಯಾಗೋದಂತೂ ಕನಸಾದ್ರೆ ಈಗಿರುವಂಥ 39 ಷರತ್ತುಗಳು ಅದರ ಜೊತೆಗೆ ಇನ್ನೂ 11 ಷರತ್ತುಗಳನ್ನು ಪಾಲನೆ ಮಾಡಬೇಕು. ಅಂದರೆ ಬರೋಬ್ಬರಿ ಪಾಕಿಸ್ತಾನ 50 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗೋದು. ಇಲ್ಲ ಅಂದರೆ ಭಿಕ್ಷಾ ಪಾತ್ರನೇ ಗಟ್ಟಿ ಪಾಕಿಸ್ತಾನಕ್ಕೆ. ನೋಡಿ ವರದಿ. ಬಿಕಾರಿ ಪಾಕಿಸ್ತಾನಕ್ಕೆ ಐಎಂಎಫ್ನಿಂದ ಬಿಗ್ ಶಾಕ್. $1 ಬಿಲಿಯನ್ ಲೋನಿಗೆ 11 ಷರತ್ತು. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. ತಿನ್ನಲು ಅನ್ನವಿಲ್ಲದೆ ಕುಡಿಯೋಕೆ ನೀರಿಲ್ಲದೆ ಕಂಗೆಟ್ಟಿರುವ ಜಿನ್ನಾಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ದೊಡ್ಡ ಆಘಾತ ನೀಡಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. $1 ಬಿಲಿಯನ್ ಲೋನಿಗೆ ಬರೋಬ್ಬರಿ 11 ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸಾಲ ಮಂಜೂರಿಗೆ ವಿಧಿಸಿದ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಸಿದೆ. ಮುಂದಿನ ಕಂತು ಬಿಡುಗಡೆಯಾಗಬೇಕಾದ್ರೆ ಈ ಕಠಿಣ ಷರತ್ತುಗಳನ್ನು ಪಾಲಿಸಲೇಬೇಕು. ಅವು ಯಾವುವು ಅಂತ ನೋಡೋದಾದ್ರೆ, ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಬಳಸಿದ ಕಾರಿನ ಆಮದಿಗೆ ನಿರ್ಬಂಧವನ್ನು ತೆರವುಗೊಳಿಸಬೇಕು. ಐಎಂಎಫ್ ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡಬೇಕು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆದಾರರನ್ನು ಗುರುತಿಸಬೇಕು. ಇನ್ನು ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳನ್ನು ಸೇರಿಸಲಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜೊತೆಗೆ ಜುಲೈ 1, 2025 ಒಳಗೆ ವಾರ್ಷಿಕ ವಿದ್ಯುತ್ ಸುಂಕ ಮರುಪಾವತಿ ಹಾಗೂ ಫೆಬ್ರವರಿ 15, 2026 ಒಳಗೆ ಅರೆವಾರ್ಷಿಕ ಅನಿಲ ಸುಂಕ ಹೊಂದಾಣಿಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಕೈಗಾರಿಕಾ ಇಂಧನ ಬಳಕೆಯನ್ನ ರಾಷ್ಟ್ರೀಯ ಗ್ರಿಡ್ಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ.
ವಿಶೇಷ ತಂತ್ರಜ್ಞಾನ ವಲಯ ಪ್ರೋತ್ಸಾಹಕಗಳಿಗೆ ಹಂತ ಹಂತದ ಯೋಜನೆ. 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ನಲ್ಲಿ 1.07 ಟ್ರಿಲಿಯನ್ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಹಂಚಿಕೆ ಮಾಡಬೇಕು. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಐಎಂಎಫ್ನ ಈ ನಿಯಮಗಳಿಂದ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಹಾಗೂ ಮಾರಾಟ ದರದಲ್ಲಿರುವ ಅಂತರಕ್ಕೆ ಸಮನಾಗಿ ಹೊಸ ದರ ನಿಗದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಮತ್ತಷ್ಟು ದಿವಾಳಿಯಾಗೋದಂತಾದ್ರೆ ಈಗಿರುವಂಥ 39 ಷರತ್ತುಗಳು ಅದರ ಜೊತೆಗೆ ಇನ್ನೂ 11 ಷರತ್ತುಗಳನ್ನು ಪಾಲನೆ ಮಾಡಬೇಕು. ಅಂದರೆ ಬರೋಬ್ಬರಿ ಪಾಕಿಸ್ತಾನ 50 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗೋದು. ಇಲ್ಲ ಅಂದರೆ ಭಿಕ್ಷಾ ಪಾತ್ರನೇ ಗಟ್ಟಿ ಪಾಕಿಸ್ತಾನಕ್ಕೆ. ನೋಡಿ ವರದಿ. ಬಿಕಾರಿ ಪಾಕಿಸ್ತಾನಕ್ಕೆ ಐಎಂಎಫ್ನಿಂದ ಬಿಗ್ ಶಾಕ್. $1 ಬಿಲಿಯನ್ ಲೋನಿಗೆ 11 ಷರತ್ತು. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. ತಿನ್ನಲು ಅನ್ನವಿಲ್ಲದೆ ಕುಡಿಯೋಕೆ ನೀರಿಲ್ಲದೆ ಕಂಗೆಟ್ಟಿರುವ ಜಿನ್ನಾಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ದೊಡ್ಡ ಆಘಾತ ನೀಡಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. $1 ಬಿಲಿಯನ್ ಲೋನಿಗೆ ಬರೋಬ್ಬರಿ 11 ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸಾಲ ಮಂಜೂರಿಗೆ ವಿಧಿಸಿದ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಸಿದೆ. ಮುಂದಿನ ಕಂತು ಬಿಡುಗಡೆಯಾಗಬೇಕಾದ್ರೆ ಈ ಕಠಿಣ ಷರತ್ತುಗಳನ್ನು ಪಾಲಿಸಲೇಬೇಕು. ಅವು ಯಾವುವು ಅಂತ ನೋಡೋದಾದ್ರೆ, ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಬಳಸಿದ ಕಾರಿನ ಆಮದಿಗೆ ನಿರ್ಬಂಧವನ್ನು ತೆರವುಗೊಳಿಸಬೇಕು. ಐಎಂಎಫ್ ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡಬೇಕು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆದಾರರನ್ನು ಗುರುತಿಸಬೇಕು. ಇನ್ನು ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳನ್ನು ಸೇರಿಸಲಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜೊತೆಗೆ ಜುಲೈ 1, 2025 ಒಳಗೆ ವಾರ್ಷಿಕ ವಿದ್ಯುತ್ ಸುಂಕ ಮರುಪಾವತಿ ಹಾಗೂ ಫೆಬ್ರವರಿ 15, 2026 ಒಳಗೆ ಅರೆವಾರ್ಷಿಕ ಅನಿಲ ಸುಂಕ ಹೊಂದಾಣಿಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಕೈಗಾರಿಕಾ ಇಂಧನ ಬಳಕೆಯನ್ನ ರಾಷ್ಟ್ರೀಯ ಗ್ರಿಡ್ಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ವಿಶೇಷ ತಂತ್ರಜ್ಞಾನ ವಲಯ ಪ್ರೋತ್ಸಾಹಕಗಳಿಗೆ ಹಂತ ಹಂತದ ಯೋಜನೆ. 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ನಲ್ಲಿ 1.07 ಟ್ರಿಲಿಯನ್ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಹಂಚಿಕೆ ಮಾಡಬೇಕು. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ ಐಎಂಎಫ್ನ ಈ ನಿಯಮಗಳಿಂದ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಹಾಗೂ ಮಾರಾಟ ದರದಲ್ಲಿರುವ ಅಂತರಕ್ಕೆ ಸಮನಾಗಿ ಹೊಸ ದರ ನಿಗದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಪಾಕಿಸ್ತಾನ ಮತ್ತಷ್ಟು ದಿವಾಳಿಯಾಗೋದಂತೂ ಕನಸಾದ್ರೆ ಈಗಿರುವಂಥ 39 ಷರತ್ತುಗಳು ಅದರ ಜೊತೆಗೆ ಇನ್ನೂ 11 ಷರತ್ತುಗಳನ್ನು ಪಾಲನೆ ಮಾಡಬೇಕು. ಅಂದರೆ ಬರೋಬ್ಬರಿ ಪಾಕಿಸ್ತಾನ 50 ಕಂಡೀಷನ್ಗಳನ್ನು ಪೂರೈಕೆ ಮಾಡಿದ್ರೆ ಮಾತ್ರ ಪಾಕಿಸ್ತಾನಕ್ಕೆ ಸಾಲ ಸಿಗೋದು. ಇಲ್ಲ ಅಂದರೆ ಭಿಕ್ಷಾ ಪಾತ್ರನೇ ಗಟ್ಟಿ ಪಾಕಿಸ್ತಾನಕ್ಕೆ. ನೋಡಿ ವರದಿ. ಬಿಕಾರಿ ಪಾಕಿಸ್ತಾನಕ್ಕೆ ಐಎಂಎಫ್ನಿಂದ ಬಿಗ್ ಶಾಕ್. $1 ಬಿಲಿಯನ್ ಲೋನಿಗೆ 11 ಷರತ್ತು. ಈಗಾಗಲೇ ಆಪರೇಷನ್ ಸಿಂಧೂರಕ್ಕೆ ಪತರುಗುಟ್ಟಿದ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. ತಿನ್ನಲು ಅನ್ನವಿಲ್ಲದೆ ಕುಡಿಯೋಕೆ ನೀರಿಲ್ಲದೆ ಕಂಗೆಟ್ಟಿರುವ ಜಿನ್ನಾಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ ದೊಡ್ಡ ಆಘಾತ ನೀಡಿದೆ. ಭಾರತದೊಂದಿಗೆ ಉದ್ವಿಗ್ನತೆ ಹೆಚ್ಚಿರುವ ಬೆನ್ನಲ್ಲೇ ಬರಗೆಟ್ಟ ಪಾಕಿಸ್ತಾನಕ್ಕೆ ಐಎಂಎಫ್ ಮತ್ತೊಂದು ಶಾಕ್ ಕೊಟ್ಟಿದೆ. $1 ಬಿಲಿಯನ್ ಲೋನಿಗೆ ಬರೋಬ್ಬರಿ 11 ಹೊಸ ಷರತ್ತುಗಳನ್ನು ವಿಧಿಸುವ ಮೂಲಕ ಸಾಲ ಮಂಜೂರಿಗೆ ವಿಧಿಸಿದ ಷರತ್ತುಗಳ ಸಂಖ್ಯೆ 50ಕ್ಕೆ ಏರಿಸಿದೆ. ಮುಂದಿನ ಕಂತು ಬಿಡುಗಡೆಯಾಗಬೇಕಾದ್ರೆ ಈ ಕಠಿಣ ಷರತ್ತುಗಳನ್ನು ಪಾಲಿಸಲೇಬೇಕು. ಅವು ಯಾವುವು ಅಂತ ನೋಡೋದಾದ್ರೆ,
ವಿದ್ಯುತ್ ಬಿಲ್ನಲ್ಲಿ ಸಾಲ ಮರುಪಾವತಿ ಸರ್ಚಾರ್ಜ್ ಏರಿಕೆ ಮಾಡಬೇಕು. 3 ವರ್ಷಕ್ಕಿಂತ ಹಳೆಯ ಬಳಸಿದ ಕಾರಿನ ಆಮದಿಗೆ ನಿರ್ಬಂಧವನ್ನು ತೆರವುಗೊಳಿಸಬೇಕು. IMF ಕೊಟ್ಟ ಹಣದ ಬಳಕೆಯ ರೂಪುರೇಷೆ ನೀಡಬೇಕು. 4 ಪ್ರಾಂತ್ಯಗಳಲ್ಲಿ ಕೃಷಿ ಆದಾಯ ತೆರಿಗೆದಾರರನ್ನು ಗುರುತಿಸಬೇಕು. ಇನ್ನು ಇಂಧನ ವಲಯದಲ್ಲಿ 4 ಹೊಸ ಷರತ್ತುಗಳನ್ನು ಸೇರಿಸಲಾಗಿದೆ. ಈ ವರ್ಷದ ಜೂನ್ ಒಳಗೆ ಈ ನಿಯಮ ಪಾಲಿಸಬೇಕು. ಜೊತೆಗೆ ಜುಲೈ 1, 2025 ಒಳಗೆ ವಾರ್ಷಿಕ ವಿದ್ಯುತ್ ಸುಂಕ ಮರುಪಾವತಿ ಹಾಗೂ ಫೆಬ್ರವರಿ 15, 2026 ಒಳಗೆ ಅರೆವಾರ್ಷಿಕ ಅನಿಲ ಸುಂಕ ಹೊಂದಾಣಿಕೆ ಅಧಿಸೂಚನೆ ಹೊರಡಿಸುವ ಸಾಧ್ಯತೆ ಇದೆ. ಕೈಗಾರಿಕಾ ಇಂಧನ ಬಳಕೆಯನ್ನ ರಾಷ್ಟ್ರೀಯ ಗ್ರಿಡ್ಗೆ ವರ್ಗಾಯಿಸುವ ಗುರಿಯನ್ನು ಹೊಂದಿದೆ. ವಿಶೇಷ ತಂತ್ರಜ್ಞಾನ ವಲಯ ಪ್ರೋತ್ಸಾಹಕಗಳಿಗೆ ಹಂತದ ಯೋಜನೆ. 17.6 ಟ್ರಿಲಿಯನ್ ರೂಪಾಯಿ ಬಜೆಟ್ನಲ್ಲಿ 1.07 ಟ್ರಿಲಿಯನ್ ರೂಪಾಯಿಗಳನ್ನು ಅಭಿವೃದ್ಧಿ ವೆಚ್ಚಕ್ಕಾಗಿ ಹಂಚಿಕೆ ಮಾಡಬೇಕು. ಪಾಕಿಸ್ತಾನದ ಸಾಮಾನ್ಯ ಜನರಿಗೆ IMFನ ಈ ನಿಯಮಗಳಿಂದ ಮತ್ತಷ್ಟು ಹೊರೆಯಾಗಲಿದೆ. ಉತ್ಪಾದನೆ ಹಾಗೂ ಮಾರಾಟ ದರದಲ್ಲಿರುವ ಅಂತರಕ್ಕೆ ಸಮನಾಗಿ ಹೊಸ ದರ ನಿಗದಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ.